ಹೋಮ್ ಲೋನ್ಗೆ ಅಪ್ಲೈ ಮಾಡೋದು ಸಾಧಾರಣ ಇವಾಗ ಎಲ್ಲರಿಗೂ ಬಹುಶಃ ಎಲ್ಲರಿಗೂ ಗೊತ್ತೇ ಇರುತ್ತೆ. ಅವ್ರಿಗೆ ಎಷ್ಟು ಬೇಕು ಅಂತ ನಿರ್ಧಾರ ಮಾಡ್ಬೋದು. ಕೆಲವರು ತಮ್ಮ ಹತ್ರ ಇರುವಂಥ ಉಳಿತಾಯ ಅಥವಾ ಸೇವಿಂಗ್ಸ್ ಇಟ್ಕೊಂಡು ಇನ್ನು ಮಿಕ್ಕಿದ್ದಕ್ಕೆ ಮಾತ್ರ ಹಣ ತೊಗೊತಾರೆ. ಅಂಥವ್ರಿಗೆ ತುಂಬ ಸುಲಭ. ಕೆಲವರು ಬರೋವಂಥ ಹಣದಲ್ಲೇ ಪೂರ್ತಿಯಾಗಿ ನಾವು ಮನೆ ಸಾಲಕ್ಕೇನೆ ತಗೋಬೇಕು ಅಂತ ಇರ್ತಾರೆ. ಮನೆ ಕಟ್ಟೋದಕ್ಕೆ ಆಗುವಂಥ ಸಂಪೂರ್ಣ ವೆಚ್ಚವನ್ನು ಹೋಮ್ ಲೋನ್ನಿಂದಲೇ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂತಹ ಸಮಯದಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳು ಒಳ್ಳೆಯದು. ಆದರೆ ಆ ಸೈಟು ಲೀಗಲ್ ಟೈಟಲ್ಸ್ ನೋಡ್ತಾರೆ. ಈಗಾಗಲೇ ಮುಂಚಿತವಾಗಿ ಹೇಳಿದಾಗೆ ಲೀಗಲ್ ಅಡ್ವೈಸರ್ ರಿಪೋರ್ಟ್ ಕೊಡ್ತಾರೆ. ಅದನ್ನು ಲೀಗಲ್ ಸ್ಕ್ರೂಟಿನಿ ರಿಪೋರ್ಟ್ LSR ಅಂತ ಕರೀತಾರೆ. ಆಮೇಲೆ ನಿಮ್ಮ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಸಾಧಾರಣವಾಗಿ ಒಂದು ವ್ಯಕ್ತಿಗೆ ಸರ್ಕಾರಿ ಬ್ಯಾಂಕ್ಗಳಲ್ಲಿ 60 ತಿಂಗಳ ಒಟ್ಟು ಮೊತ್ತವನ್ನು ಅವರು ಲೋನ್ ಆಗಿ ತಗೋಬೋದು. ಇದಕ್ಕಿನ್ನ ಒಂದು ಸಬ್ ಕ್ಲಾಸ್ ಇದೆ. ಅದೇನು ಅಂತಂದರೆ, ನೀವು ವೆಹಿಕಲ್ ಲೋನ್ ತೊಗೊಂಡಿರ್ತೀರಾ, ಫ್ರಿಜ್ ಲೋನ್ ತೊಗೊಂಡಿರ್ತೀರಾ, ಟಿವಿಗೊಂದು ಲೋನ್ ತೊಗೊಂಡಿರ್ತೀರಾ, ಕಾರ್ ಲೋನ್ ತೊಗೊಂಡಿರ್ತೀರಾ. ಎಲ್ಲ ಲೋನ್ಗಳನ್ನು ಕಟ್ಟಿ ಉಳಿದಿದ್ದಂಥ ಹಣದಲ್ಲಿ ನಿಮ್ಮ ದಿನನಿತ್ಯದ ವೆಚ್ಚಕ್ಕೆ 30% ಆದರೂ ಉಳಿಸ್ಕೊಂಡು ಮಿಕ್ಕಿದ್ದು ಎಷ್ಟು ಹಣ ನೀವು ರೀಪೇಮೆಂಟ್ EMI ಕಟ್ಟಬೋದು ಅಂತ ಇರುತ್ತೋ ಅಷ್ಟು ಅಮೌಂಟ್ ಮೇಲೆ ನಿಮ್ಗೆ 15 ವರ್ಷಕ್ಕೆ ಎಷ್ಟು ಆಗುತ್ತೆ. ಇದು ಹೋಮ್ ಲೋನ್ನಲ್ಲಿ ಎಗೈನ್ ನಾನೀಗಾಗಲೇ ಹೇಳ್ದಂಗೆ ಫ್ಲ್ಯಾಟ್ ತಗೊಂತೀರಾ, ರೆಡಿಯಾಗಿರುತ್ತೆ ಫ್ಲ್ಯಾಟು. ಆವಾಗ ಪೂರ್ತಿ ಹಣವನ್ನು ಯಾರು ಮಾರ್ತಾ ಇದ್ದಾರೋ ಅವ್ರಿಗೆ ಕೊಟ್ಬಿಡ್ತೀವಿ. ಅಕಸ್ಮಾತಾಗಿ ಇನ್ನು ನಿರ್ಮಾಣ ಹಂತದಲ್ಲಿರುವಂಥ ಅಪಾರ್ಟ್ಮೆಂಟ್ಗಳಿಗಾದರೆ ಅದು ಎಷ್ಟರವರೆಗೂ ಅದರ ಹಂತ ಮುಂದುವರೆದಿದೆಯೋ ಅದರ ಆಧಾರದ ಮೇಲೆ ಲೆಕ್ಕ ಹಾಕಿ ಇಷ್ಟು ಫಸ್ಟ್ ಲೆವೆಲ್ಗಿಷ್ಟು, ಸೆಕೆಂಡ್ ಲೆವೆಲ್ಗಿಷ್ಟು, ಥರ್ಡ್ ಲೆವೆಲ್ಗಿಷ್ಟು ಅಂತ ಬರುತ್ತೆ. ಇವ್ರು ತೊಗೊಂಡಿರೋದು ಗ್ರೌಂಡ್ ಫ್ಲೋರ್ ಆದ್ರೂ ಗ್ರೌಂಡ್ ಫ್ಲೋರ್ ಆಗೋಗ್ಬಿಟ್ಟಿದೆಯಲ್ಲ ಸರ್ ಕೊಡಿ ಅಂತಂದರೆ ಇಲ್ಲ. ಪೂರ್ತಿ ಕಟ್ಟಡ ನಿರ್ಮಾಣ ಆಗೋವರೆಗೂ ಅದು ಒಂದು ಹಂತವಾಗಿ ಅವ್ರಿಗೆ ಮಾಲೀಕರಿಗೆ ಅಥವಾ ಪ್ರಮೋಟರ್ಸ್ಗೆ ನಾವು ಹಣವನ್ನು ಸಂದಾಯ ಮಾಡ್ತೀವಿ. ಅದನ್ನು ಅಗ್ರಿಮೆಂಟ್ ಪ್ರಾರಂಭದಲ್ಲೇ ಬಾರೋರ ಹತ್ರ ಅಗ್ರಿಮೆಂಟ್ ತೆಗೆದುಕೊತೀವಿ. ಇನ್ನು ರೆಡಿ ಪರ್ಚೇಸ್, ಒಂದು ಹೌಸ್ ತೊಗೊತಾ ಇದ್ದೀರಾ ನೀವು, ಇಮ್ಮಿಡಿಯೇಟಾಗಿ ಮನೆ ಬೆಲೆ ಎಷ್ಟು, ನೀವು ಮಾತಾಡಿರೋ ಬೆಲೆ ಎಷ್ಟು, ನಿಮ್ಗೆ ಎಲಿಜಿಬಿಲಿಟಿ ಎಷ್ಟಿದೆ ಅಂತಂತಂದರೆ 1 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಮನೆಯನ್ನು ನೀವು ಒಂದು 60 ಲಕ್ಷ ಸಾಲ ಕೇಳ್ತಾ ಇದ್ದೀರಾ. ಸೀದಾ ಯಾರು ಸೆಲ್ಲರ್ ಇರ್ತಾರೆ ಅವ್ರ ಹೆಸರಿಗೆ 60 ಲಕ್ಷ ರೂಪಾಯಿ 3ನೇ ದಿವಸಕ್ಕೆ ಸಿಕ್ಬಿಡುತ್ತೆ. ಒಂದು ದಿವಸ ಅಪ್ಲಿಕೇಶನ್, ಒಂದು ದಿವಸ ಪ್ರಾಸೆಸಿಂಗು, 3ನೇ ದಿವಸ ನಿಮಗೆ ಮನೆ. ನೀವು 4ನೇ ದಿವಸ ಬೇಕಾದ್ರೆ ಗೃಹ ಪ್ರವೇಶ ಮಾಡ್ಬೋದು. ಅಷ್ಟು ಸುಲಭ. ನಿರ್ಮಾಣ ಆಗಿರುವಂಥದ್ದು ಅಥವಾ ರೀಯೂಸಬಲ್ ಮನೆ ಅವರು ಕಟ್ಸಿರ್ತಾರೆ, ಒಂದು 5-6 ವರ್ಷ ಆಗಿರುತ್ತೆ, ಮಾರ್ತಾ ಇದ್ದಾರೆ. ನೀವು ತಕ್ಷಣ ಹೋಗಿ ಮೊದಲೇ ನೆಗೋಷಿಯೇಟ್ ಮಾಡಿರೋವಂಥ ಬೆಲೆಗೆ ಕೊಂಡ್ಕೊಂಡ್ಬಿಡ್ಬೋದು. ಇದು ಒನ್ ಶಾರ್ಟ್ ಪೇಮೆಂಟ್. ಇದು ಈಗ ಕಟ್ಸೋದಾದರೆ ಸೈಟ್ ತೊಗೊಳ್ಳೋವಾಗ ಪೂರ್ತಿ ಹಣ ಕೊಡ್ತಾರೆ. ಅದರೊಳಗೆ ಒಂದು ಮಾರ್ಜಿನ್ 10%ಇಂದ 20% ಮಾರ್ಜಿನ್ ತೊಗೊಂಡು ಆ ಸೈಟ್ ತೊಗೊಳೋದು ಮಾಡ್ತಾರೆ. ಆ ಸೈಟ್ನ ಪೇಪರ್ನ ಬ್ಯಾಂಕೇ ಇಟ್ಕೊಂಡಿರುತ್ತೆ. ನೀವು ಕಟ್ಟೋವಾಗ ನಿಮ್ಮ ಅಪ್ರೂವ್ಡ್ ಪ್ಲ್ಯಾನ್ ಎಲ್ಲ ಸಬ್ಮಿಟ್ ಮಾಡಿಬಿಟ್ಟು ಹಂತವಾಗಿ ಸಿವಿಲ್ ಇಂಜಿನಿಯರಿಂದ ಸರ್ಟಿಫಿಕೇಟ್ ಕೊಟ್ಟು ಇಷ್ಟು ಖರ್ಚಾಗಿದೆ ಅಂತಂದರೆ ಅದಕ್ಕೆ ನಿಮ್ಮ ಮಾರ್ಜಿನ್ 20% ಕಳೆದುಬಿಟ್ಟು ಆ ಹಣವನ್ನು ಹಂಚ್ತಾ ಹೋಗ್ತೀವಿ. ಇದು 3 ಅಥವಾ 4 ಕಂತುಗಳಲ್ಲಿ ಆ ಹಣವನ್ನು ಬಿಡುಗಡೆ ಮಾಡಲಾಗುತ್ತೆ.